back to my favorite costume, all set ಚಿತಾಲ್ ಪತಾಲ. 2 days ಇದು ಈ ರೂಮ್ನಾಗ. ಈ ರೂಮ್ ಮಿಸ್ ಮಾಡ್ಕೊತೀವಿ. ಚಲೋ ಇದು ರೂಮ್, ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಓಕೆ, ಏನು ಮರ್ತಿಲ್ಲ. ಫಸ್ಟ್ ಬ್ಯಾಗ್ ಕಟ್ಬೇಕಂದ್ರೆ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಆಗ್ತಿತ್ತು. ಈಗ ಏನು ನೋಡ್ರಿ, ಜಸ್ಟ್ ಇಷ್ಟು ಇಡೋದು, ಹಿಂಗೊಂದು ಬಡಿದು ಹಿಂಗಾಗಿ ಜಗ್ಗೋದು, ಮುಗಿದ ಕೆಲಸ. ಜೈ ಬಜರಂಗ್ ಬಲಿ. ಆಲ್ ರೈಟ್, ಚಿತಾಲ್ ಪತಾಲ್. ಯಲ್ಲಾಪುರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಯಲ್ಲಾಪುರದ ದಕ್ಷಿಣ ಭಾಗಕ್ಕೆ ಶಿರಸಿ, ನೈಋತ್ಯ ಭಾಗಕ್ಕೆ ಅಂಕೋಲ, ಪಶ್ಚಿಮ ಮತ್ತು ವಾಯುವ್ಯಕ್ಕೆ ಕಾರವಾರ, ಉತ್ತರಕ್ಕೆ ಹಳೆಯಾಳನೂ ಜಾಯಿಂಟ್ ಆಕತಿ. ಹಳೆಯಾಳ ಅಂದ್ರೆ ದಾಂಡೇಲಿ ಕಡೆ ಬರತ್ತಲ್ಲ ಅದು. ಆಮೇಲೆ ಈಶಾನ್ಯ ಭಾಗದಾಗ ನಮ್ಮ ಹುಬ್ಬಳ್ಳಿ ಧಾರವಾಡ ಟಚ್ ಆಕತಿ, ಅಂದ್ರೆ ಕಲ್ಗಟ್ಟಿಗೆ ಜಾಯಿಂಟ್ ಆಕತಿ. ಕಲ್ಗಟ್ಟಿಗೆ ಬಂದು ಧಾರವಾಡ ತಾಲೂಕಿನಾಗ ಬರ್ತೈತಿ. ಯಲ್ಲಾಪುರ ತಾಲೂಕಿನಾಗ ಟೋಟಲ್ ಆಗಿ 133 ಹಳ್ಳಿ ಇದಾವು. ಯಲ್ಲಾಪುರದಾಗ ಇರುವಂಥ ಆಲ್ಮೋಸ್ಟ್ ಆಲ್ 70 to 80% ಜನ ಎಲ್ಲನೂ ಕೃಷಿಯನ್ನು ಅವಲಂಬಿತವಾಗಿದ್ದಾರೆ. ಅಡಿಕೆ, ತೆಂಗು, ಮೆಣಸು, ಬಾಳೆ ಇಲ್ಲಿದ್ದು ಕಾಮನ್ ಆಗಿ ಬೆಳೆಯುವಂತಹ ಬೆಳೆಗಳು ಈ ಏರಿಯಾದಾಗ. ಭಾಳ ದಿನ ಆಯ್ತು ರೀ ಈ ಕಾಸ್ಟ್ಯೂಮ್ ಮೇಲೆ, ಅಂದ್ರೆ ರೈಡಿಂಗ್ ಕಾಸ್ಟ್ಯೂಮ್ ಮೇಲೆ ಫೋಟೋಶೂಟ ಮಾಡಿರ್ತಿಲ್ಲ. ಯಲ್ಲಾಪುರ ಔಟ್ಸೈಡ್ ಬಂದ ಸರ್ ಫೋಟೋಶೂಟ್ ಮಾಡಿದ್ವಿ. ನನ್ನ ಫೋಟೋಸು, ಆಮೇಲೆ ಸಣ್ಣ ಫೋಟೋ ಮಾಡಿದ್ದು, ರೀಲ್ಸ್, ಆಮೇಲೆ ನನ್ನ ಪ್ರೆಸೆಂಟ್ ಅಪ್ಡೇಟ್ ನನ್ನ ಇನ್ಸ್ಟಾದಾಗ ಇರ್ತೈತಿ. ಕೆಳಗೆ ಡಿಸ್ಕ್ರಿಪ್ಷನ್ದಾಗ ನನ್ನ ಇನ್ಸ್ಟಾಗ್ರಾಮ್ ID ಲಿಂಕ್ ಐತಿ. ಸೊ ಯಾರ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ರೆ ಅಂದರೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ. ಒಂದು 1 hour ಫೋಟೋಶೂಟ್ ಮಾಡಿದ್ವಿ. ಸ್ವಲ್ಪ ಹಂಗೆ ಕೂತೀವಿ ಒಂದು 10 ನಿಮಿಷ. ಓಪ 3 ದಿವಸ ಆತ್ ನಾ ರೈಡ್ ಮಾಡಾಕತ್ತಿ. ಒಂದು ದಿವ್ಸನೂ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿರಲಿಲ್ಲ. ಸೊ ಇವತ್ತು ಯೂಸ್ ಮಾಡಾಕತ್ತೀನಿ. 3 ದಿನ ಆದ ರೈಡ್ ಮಾಡಾಕತ್ತಿ, ಹ್ಯಾಂಡ್ ಗ್ಲೌಸ್ ನೆನಪೇ ಇಲ್ಲ ನನಗೆ. ಈಗ ಫೋಟೋಶೂಟಿಗೆ ಅಂತೇಳಿ ಹೊರ ತಗೊಂಡಿವಿ, ಇವಾಗ ನೆನಪಾತು, ಈಗ ಹಾಕ್ಕೊಂಡೀನಿ. ಆ್ಯಕ್ಚುಲಿ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಹೊಡಿಯೋದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ಬೋದು. ಒಂಚೂರು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಭಾಳ ಚಲೋ. ಯಾಕಂದರೆ ಹ್ಯಾಂಡ್ ಗ್ಲೌಸ್ ಮಸ್ಟ್ ನೀಡೆಡ್. ಹೊಸವು ತೊಗೊಂಡೀನಿ ಇವನ್ನ. ಇದನ್ನು ತಗೊಂಡ್ಮೇಲೆ ಮೇ ಬಿ ಒಂದೇ ರೈಡ್ ಮಾಡೀನಿ, ಗೋವಾ ರೈಡ್. ಅದಕ್ಕೆ ಇವನ್ನ ಕಂಫರ್ಟೇಬಲ್ ಆಗಿ ನಾನು ಕೈಯಾಗ ಕುಂಡಿರ್ಬೇಕಂದ್ರೆ ಒಂದು ಕಂಟಿನ್ಯೂ ಒಂದು 3-4 ರೈಡರ್ ಕಂಟಿನ್ಯೂ ಆಗಿ ಯೂಸ್ ಮಾಡಿದಾಗ ನನಗಿದು ಫುಲ್ ಕಂಫರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ಕಷ್ಟ ಆಕೈತಿ, ಆದರೂ ಹಾಕೋಬೇಕು. ಈ ಲೆಫ್ಟ್ ಹ್ಯಾಂಡ್ ಏನು ಕಿರಿಕಿರಿ ಇಲ್ಲಿ, ಈಗ ಸ್ವಲ್ಪ ರೈಟ್ ಹ್ಯಾಂಡ್ನಾಗ ಕಂಟಿನ್ಯೂ ಎಕ್ಸಿಲೇಟರ್ ಒಂದು ಹಿಡಿಬೇಕಲ್ಲ, ಅದಕ್ಕೆ ಅದೊಂದು ಚೂರು ಕಿರಿಕಿರಿ ಮಾಡೋದೈತಿ. ಒಂದು 2-3 ರೈಡ್ ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೆ ಮೇ ಬಿ ಏನೋ ಚೇಂಜಸ್ ಆಗ್ಬೋದು. ಟೈಮ್ ಬಂದ 2:40 ಆಗೈತಿ. ನಾವು ಇನ್ನೂ ಊಟ ಮಾಡ್ಕೊಂಡಿಲ್ಲ. ಸೊ ಕಲ್ಗಟ್ಟಿಗೆ ಹೋಗಿ ಊಟ ಮಾಡ್ಕೋಬೇಕನ್ನೋ ಪ್ಲ್ಯಾನ್ ಐತಿ. ಕಲ್ಗಟ್ಟಿಗೆ ಏನಾದ್ರು ಚಲೋ ಹೋಟೆಲ್ ಸಿಕ್ಕರೆ ಊಟ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಹತ್ರ ಟೈಮಿಂಗು ರಗಡ ಐತಿ, ಆರಾಮಾಗಿ ಊರಿಗೆ ಹೋಗ್ಬೋದು ನಾವು. ಹುಬ್ಳಿಂದ ನಮಗೆ ಊರಿಗೆ ಹೋಗೋಕೆ 2.5-3 ತಾಸು ಟೈಮ್ ಬೇಕು, ಆರಾಮಾಗಿ ಹೋಗ್ತೀವಿ. ಸೊ ಇಲ್ಲಿಂದ ಹುಬ್ಳಿಗೆ ಹೋಗೋಕೆ ಹಬ್ಬ ಅಂದ್ರೆ ಊಟ ಮಾಡ್ಕೊಂಡ ಮೇಲೆ ಭಾಳ ಸ್ಲೋ ಹೋಗಿವಿ. ಇನ್ನೊಂದು ರೌಂಡ್ ಏನೋ ಫೋಟೋಶೂಟ್ ಮಾಡೀವಿ ಅಂದ್ರೂ ಭಾಳ ಅಂದ್ರೆ 1 hour ಬೇಕು. ಬ್ಯಾಲೆನ್ಸ್ ಹಾಕೊಂಡು ಇಬ್ಬರನ್ನ ತೊಗೊಂಡು ಆರಾಮಾಗಿ 120 ರೀಚ್ ಆಗುತ್ತೆ. ಅದಕ್ಕೆ ನಮ್ಮ ಎತ್ತಂದ್ರೆ ನಮಗೆ ಸಿಕ್ಕಾಬಡೆ ಇಷ್ಟ. ನಿನ್ನಿಂತ್ರ ಎಳ್ನೀರು ಕುಡ್ದಿಲ್ಲ, ಥ್ಯಾಂಕ್ ಎಳ್ನೀರು ಕುಡಿಯೋಣ. ಈಗ ಎಳ್ನೀರು ಗಂಜಿ ಐತೇನು ಭಯ್ಯ? ಹಾಂ, ಗಂಜಿ ಇದ್ದಿದ್ದು ಕೊಡು. ಎಷ್ಟು ಸಣ್ಣದವಲ್ಲ, ಮತ್ತು ಕಾಯಕ್ಕೆ ಸಾಲ ಬೇಕಲ್ಲ, ನಾವು ಇಟ್ಟಿಟ್ಟು ದೊಡ್ಡವ್ರು ಅದೀವಿ. ಎಳ್ನೀರು ಸಲ ಸ್ಟಾಪ್ ಮಾಡಿದ್ವಿ. ಮತ್ತು ಹ್ಯಾಂಡ್ ಗ್ಲೌಸ್ ತೆಗೆದ್ಬಿಟ್ಟೆ. ಹ್ಯಾಂಡ್ ಗ್ಲೌಸ್ ಹಾಕಿ ಹ್ಯಾಂಡ್ ಗ್ಲೌಸ್ ತೆಗೆದ್ರೆ ಹೆಂಗೆ ಆಗತ್ತೆ ಅಂದ್ರೆ ಈ 2 ಹ್ಯಾಂಡ್ಗಳಿಗೆ ಸ್ವತಂತ್ರ ಕೊಟ್ಟಂಗೆ ಆಗಿಬಿಡೋದೈತಿ. ಮಸ್ಟ್ ಆ್ಯಂಡ್ ಶುಡ್ ಲಾಂಗ್ ರೈಡ್ ಮಾಡಬೇಕಂದ್ರೆ ಹ್ಯಾಂಡ್ ಗ್ಲೌಸ್ ಕಂಪಲ್ಸರಿ ಯೂಸ್ ಮಾಡಬೇಕು. ನಾನು ಇಲ್ಲೇ ಕಲ್ಗಟ್ಟಿಗೆ ಹೋಗಿ ಊಟ ಮಾಡ್ತೀವಿ, ಮತ್ತು ಹಾಕೋದು ತೆಗೆದಾಕತ್ತೆ ಇಟ್ಟೀನಿ. ಇವತ್ತು ಇನ್ನೊಂದು ಹೆವಿ ಲಪಡ ಆಗ್ತಿತ್ತು. ಮಾಗುಡ್ ಫಾಲ್ಸಿಗೆ ಹೋಗಿದ್ವಲ್ಲ, ಮಾಗುಡ್ ಫಾಲ್ಸ್ನಾಗ ಡ್ರೋನ್ ಬಿಟ್ಟಿದ್ದೆ. ನಾನು ಫಸ್ಟ್ ನೋಡಿರಲಿಲ್ಲ. ಅದು ಡ್ರೋನ್ ಬಿಟ್ಟು ಒಂದು 1 ನಿಮಿಷ 2 ನಿಮಿಷ ಆಗಿತ್ತು ಅಷ್ಟು. 2 ಹದ್ದು ಬಂದು ರೀ, ಏನೋ ಅಚಾನಕ್ ಬಂದು ಹೋಗಿರ್ಬೇಕು ಅಂದ್ಕೊಂಡಿದ್ದೆ. 2ನೇದು ಬತ್ತು, ಅದು ಸೇಮ್ ಹಂಗೆ ಅಂದ್ಕೊಂಡಿದ್ದೆ. ಬಟ್ ವಾಪಸ್ಸು 2 ಸೇರಿ ಒಳ್ಳೆ ಬಂದುಬಿಟ್ಟು ಡ್ರೋನ್ ಹತ್ರ. ನಾನಿನ್ನು ಡ್ರೋನ್ ನನ್ನ ಕಣ್ಣಿಗೆ ಬೀಳುವಂಗೈತಿ, ಡ್ರೋನ್ ನನ್ನ ಕಣ್ಣಿಗೆ ಬೀಳಾಕ್ತೈತಿ, ನಾನು ನೋಡಾಕ್ತೀನಿ, ಓಕೆ ಚಲೋ. ಅಕಸ್ಮಾತ್ ದೂರ ಕಳಿಸಿದಾಗ ಹಂಗೆ ಏನಾರು ಆಗಿತ್ತಂದ್ರೆ ನನ್ನ ಡ್ರೋನ್ ಇವತ್ತು ಐಫೈ ಆಕಿತ್ತು. ಕಣ್ಣಿಗೆ ಕಾಣಾಗ್ತೈತಿ ನನಗೆ. ಒಂದು ಹದ್ದು ನನ್ನ ಡ್ರೋನಿಗೆ 3-4
4 ಸಲ ಅಟ್ಯಾಕ್ ಮಾಡ್ತಿ. 4 ಸಲ ನಾನು ಆಪ್ರೇಟಿಂಗ್ ಒಳಗನ ಮಿಸ್ ಮಾಡ್ಕೊಂಡೀನಿ ಹೊರತು ಅದೇನು ಹಿಂದೆ ಸರ್ದಿಲ್ಲ. ಏನಿಲ್ಲ, ಅದು ಟಚ್ ಆತಂದ್ರೆ ಫಸ್ಟ್ ಹದ್ದಂತರೂ ಸಾಯ್ತೈತಿ, ಅದು ಎರಡನೇ ಮಾತಾ ಇಲ್ಲ. ಹದ್ದು ಬಂದ ಡ್ರೋನಿಗೆ ಟಚ್ ಆದ್ರೆ 100% ಸಾಯ್ತೈತಿ. ಯಾಕಂದ್ರೆ ಫ್ಯಾನ್ ಅಟ್ಕೆಟ್ ಸ್ಪೀಡ್ ಇರ್ತಾವಿದ್ರು. ಸೆಕೆಂಡ್ ಒನ್ ಡ್ರೋನಿಗೆ ಟಚ್ ಆದ ತಕ್ಷಣ ಈ ಥರ ಸೆನ್ಸರ್ ಏನು ಮಾಡಿಬಿಡತ್ತೆ, ಡ್ರೋನ್ ಬಂದ್ ಮಾಡಿಬಿಡೋದು. ಡ್ರೋನ್ ಬಂದ್ ಆತಂದ್ರೆ ಡ್ರೋನ್ ಅಲ್ಲಿ ನಿಂದ್ರಂಗಿಲ್ಲ, ಸೀದಾ ರಿಮ್ ಅಂತೇಳಿ ಹೋಗಿ ಕೆಳಗೆ ಬಿದ್ದು ಬಿಡತ್ತೆ. ಅದು ಎಲ್ಲಿ ಇರ್ತೈತೋ, ನಾವು ಎಲ್ಲಿ ಇರ್ತೀವೋ. ಕಡಿಮೆ ಅಂದ್ರೂ ಒಂದು ಡ್ರೋನ್ ತೊಗೋಬೇಕಂದ್ರೆ ಈಗ 1 ಲಕ್ಷ ಅಬೋದಾವ. ಹಂಗೆ ಏನಾರ ಹೆಚ್ಚು ಕಡಿಮೆ ಆಗಿ ನಮ್ಮ ಟೈಮ್ ಖರಾಬ್ ಆಗಿತ್ತು ತಿಳ್ಕೊರಿ, ಇವತ್ತು ನನ್ನ ಡ್ರೋನ್ ಜೈಯಿಂದ ಅಂದ್ಬಿಡ್ತೈತಿ. ಬೇರೆ ಯಾವ್ದಾರ ಪಕ್ಷಿ ಆಗಿತ್ತಂದ್ರೆ ಅದು ಡ್ರೋನಿಗೆ ಭಯ ಪಟ್ಕೊಂಡು ಹೋಗ್ಬಿಡೋದು. ಬಟ್ ಹದ್ದು ಹಂಗಲ್ರಿ, ಒಟ್ಟ ಬಿಡಲ್ಲ, ಅದು ವಾಪಸ್ ಅಟ್ಯಾಕ್ ಮಾಡೇ ಬಿಡೋದು. ಅದ್ರ ಸಲುವಾಗಿ ನಾ ಇವತ್ತು ಡ್ರೋನ್ ಫ್ಲೈ ಕರೆಕ್ಟಾಗಿ ಮಾಡೋಕೆ ಆಗಲಿಲ್ಲ, ಅದೊಂದು ಬೇಜಾರೈತಿ. ಸಖತ್ ವ್ಯೂ ಬರಾಕತ್ತೈತಿ ಮಾತ್ರ ಡ್ರೋನ್ಯಾಗ. ಡ್ರೋನಿಂಗ್ ಫ್ಲೈ ಆಗ್ತಿರ್ತೈತಿ, ಮುಂದಿಂದ ಅಷ್ಟೇ ವ್ಯೂ ಆಗತ್ತೆ. ಏನು ರೌಂಡ್ ಇದ್ದಿದ್ದು ಹೆಂಗೆ ವ್ಯೂ ಆಗತ್ತೆ ಇಲ್ಲ, ನಮ್ಮ ಹತ್ರ ಹಿಂದೆ ಬಂದು ಹೊಡೆದ್ರೆ ಏನು ಮಾಡೋಕ್ಕಾಗಲ್ಲ. ಇತ್ತಾಗ ಪಾಪ ಹದ್ದು ಬಂದು ಅಟ್ಯಾಕ್ ಮಾಡಿರ್ತೈತಿ, ಅದ್ರ ಜೀವಕ್ಕೂ ತೊಂದ್ರಿ. ಆಮೇಲೆ ನಮ್ಮಂಥ ಬಡ್ರು ಏನೋ ಮಾಡಿ ಕೆಲವೊಂದಿಷ್ಟು ಡಿವೈಸಸ್ ರೆಡಿ ಮಾಡಿರ್ತೀವಿ, ನಮ್ಮ ಹನಿ ಬರೋನು ಸುಮಾರು. ಪಾಪ ಅದಕ್ಕೂ ಟೈಮ್ ಸುಮಾರು, ಆಮೇಲೆ ನಮಗೂ ಟೈಮ್ ಸುಮಾರು. ಹಂಗೆ ಆಗಬಾರ್ದು ಅಂತ ಹೇಳಿ ನಾ ಸೀದಾ ನನ್ನ ಡ್ರೋನ್ ನನ್ನ ಹತ್ರ ಒಳ್ಳೆ ತೊಗೊಂಡ್ಬಿಟ್ಟಿನಿ. ಯಾವುದೋ ವಿಲೇಜ್ ದಮ್ಮ ಅಂತೇಳಿ ಒಂದು ಹೋಟೆಲ್ ಐತಿ. ನರಗುಂದಾಗ ನಮ್ಮ ಫ್ರೆಂಡ್ ಅದಾರ ಒಬ್ರು, ಅವ್ರಿಗೆ ಭೇಟಿ ಆಗಿಬಿಡ್ತೀನಿ. ಅಲ್ಲಿಂದ ಇಲ್ಲಿ ತಗೊಬಂದೀನಿ. ಹಾಯ್, ಆರಾಮೈತಲ್ಲ ನಿಂದ ಗಾಡಿ? ಇದನ್ನೇ ತೊಗೊಂಡು ಮತ್ತೆ 3 ತಿಂಗಳ ಮೇಲೆ ಆತ. ನರಗುಂದೊಳಗೆ ನಮ್ಮ ದೋಸ್ತಕ್ಕೆ ಭೇಟಿಯಾಗಿ ಚಹಾ ಕುಡ್ದು ಒಂಥರ ಏನು ಚಾಯ್ ಬ್ರೇಕ್ ಅಂತಲೇ ಹೇಳ್ಬೋದು. ಸೇಮ್ ಬಂದ ರೂಟನ ಫಸ್ಟ್ ಡೇ ಬಂದಿದ್ದಲ್ಲ ಅದ ರೂಟನ. ಹೀಗಾಗಿ ಜಾಸ್ತಿ ವ್ಲಾಗ್ ಮಾಡೋಕೆ ಏನು ಇರೋಂಗಿಲ್ಲ. ಓಕೆ, ಬೆಸ್ಟ್ ಸನ್ಸೆಟ್. ವಾವ್, ಬ್ಯಾಕ್ ಸೈಡ್ ನೋಡಿದ್ರೆ ಇನ್ನೂ ಮಸ್ತ್ ಕಾಣತೈತಿ. ಅಲ್ಲೇ ಸ್ಟಾಪ್ ಮಾಡಿ ಒಂದು ಪಿಕ್ ತಗೋಬೇಕಾಗಿತ್ತು ನಾವು. ಬಟ್ ಒಂದು ಏನು ಗೊತ್ತೇನು ರೀ, ಹಿಂಗೆ ಹೊರಗಡೆ ಬೈಕ್ ಟ್ರಿಪ್ ಹೋದಾಗ, ಬೈಕ್ ರೈಡ್ ಹೋದಾಗ ಸ್ಪಾಟ್ನಾಗ ಅಲ್ಲಿ ಏನು ಅನ್ಸತ್ತಲ್ಲ, ಯಾಕೆ ಅದನ್ನು ಮಾಡಿಬಿಡ್ಬೇಕು. ಅದನ್ನೇನು ಮುಂದೆ ಮಾಡಿದ್ರೆ ಅಂತೇಳಿ ಏನು ಮುಂದೆ ಹೋಗ್ತೀವಲ್ಲ, ಪಿಕ್ ತಗೊಳ್ದ, ವಿಡಿಯೋ ಮಾಡ್ಕೊಳ್ದ, ಅಲ್ಲಿ ಸ್ಟಾಪ್ ಮಾಡೋದ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದ, ಏನು ಬೇಕಾದೇ ಇರಲ್ಲ, ಅದನ್ನ ಅಲ್ಲೇ ಮಾಡಿಬಿಡ್ಬೇಕು. ಅದು ಮಾಡೋಕ್ಕಾಗಲ್ದಾರ್ದ ಇಲ್ಲ ಇದಕ್ಕಿಂತ ಚಲೋ ಮುಂದೆ ಬರ್ತೈತಿ, ಇಲ್ಲ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಲಿ ಮಾಡೋಣ, ಇಲ್ಲ ಇದಕ್ಕೆ ಬೆಸ್ಟ್ ಲೊಕೇಶನ್ ಏನೋ ಮುಂದೆ ಬರ್ತೈತಿ ಅಂತೇಳಿ ಕಾಯ್ಕೊಂಡು ಕೂತ್ರೆ ಆಗಲೇ ನನಗೆ ಆಯ್ತಲ್ಲ ಹಂಗೆ ಕೈಯಾಗ ಕಡ್ಡಿ ಕೊಟ್ಟ ಲಾಟ್ ಅಂತೇಳಿ ಮುರಿದು ಹೋಗಿಬಿಡ್ತೈತಿ. ಅದ್ರ ಸಲುವಾಗಿ ಸ್ಪಾಟ್ನಾಗ ಏನು ಅನ್ನಿಸ್ತೈತಿ ಅದನ್ನು ಮಾಡಿಬಿಟ್ರೆ ಭಾಳ ಚಲೋ. ಈ ರೈಡ್ನಾಗ ಟೋಟಲಾಗಿ 6 ಪ್ಲೇಸಸ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಆ ಪ್ಲೇಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೋಟೋ ಗಿಟೋ ತಗೊಂಡು ಎಲ್ಲ ವೀಡಿಯೋಸ್ ಮಾಡಿ ಆರಾಮಾಗಿ ಎಂಜಾಯ್ ಮಾಡಿದೆ. ನಾನು ಹೋಗಿರೋ ಪ್ಲೇಸ್ ಆಲ್ಮೋಸ್ಟ್ ನಾನು ಫುಲ್ ಎಂಜಾಯ್ ಮಾಡೀನಿ. 4-5 ಪ್ಲೇಸಿಗೆ. ಇಷ್ಟು ಟ್ರಿಪ್ನಾಗ ಒಂದರ ದೇವಸ್ಥಾನ ಇರ್ತೈತೆ ಕೊಂಡಿದ್ದೆ. ಗಣೇಶ ದೇವಸ್ಥಾನ ಇನ್ನೂ ಸ್ಪೆಷಲ್ ಇತ್ತು, ಅದು ಖುಷಿ ಆಗ್ತದೆ. ನಾನಂತರೂ ಫುಲ್ ಎಂಜಾಯ್ ಮಾಡೀನಿ. ವಿಡಿಯೋ ನೋಡಿರೋರು ನೀವು ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊತೀನಿ. ಓಕೆ, ಹೆಲ್ಮೆಟ್ನೇ ಸಿಕ್ಕ ಕೂದಲೆಲ್ಲ ಸತ್ಯಾನಾಶ ಆಗಿ ಹೋಗಿಬಿಟ್ಟವು. ಈ ಯಲ್ಲಾಪುರದ್ದು 5 ಸೀರೀಸ್ ಎಲ್ಲ ನಿಮ್ಗೆ ಇಷ್ಟ ಆಗಿ ಅನ್ಕೊತೀನಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೀನಿ ಅವಾಗಲೇ ಹೇಳಿದಂಗೆ. ಓಕೆ, ಈ ಯಲ್ಲಾಪುರದ್ದು 5 ಎಪಿಸೋಡ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿ ಅನ್ಕೊತೀನಿ. ಇಷ್ಟ ಆಗಿತ್ತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಯೂಟ್ಯೂಬ್ ಮಂತ್ರಾನ ಜಪಿಸ್ತಾ PMP ಚಾನಲ್ ಇಲ್ಲಿಗೆ ಸೈನ್ ಅಪ್ ಮಾಡಾಯ್ತೀನಿ. ಎಲ್ಲರಿಗೂ ನಮಸ್ಕಾರ.